ಕಾಡು ನೋಡ ಹೋದೆ ಕವಿತೆಯೊಡನೆ ಬಂದೆ. ವಾವ ವಾವ ಗೆಳೆಯನ ಮದುವೆ ಕಾರ್ಯಕ್ರಮಕ್ಕಂತ ಹೋದವನು ನಾನು. ಕಂಟೆಂಟ್ ಜೊತೆಗೆ ಬಂದಿದ್ದೀನಿ. ಏನು ನೀವು ನೋಡ್ತಿರ್ತಕ್ಕಂಥದ್ದು ಈ ದೇವಸ್ಥಾನ, ಏನು ಈ ಸಂಭ್ರಮ, ಜಾತ್ರೆ ವಿಶೇಷತೆ ಏನು, ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ ಖಂಡಿತವಾಗಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದ ವಿಶೇಷತೆ ಕಂಟೆಂಟ್ಗಳ ಜೊತೆಗೆ ಬರ್ತಾ ಇರ್ತೀನಿ ನಿಮ್ಮ ಮುಂದೆ. ನನ್ನ ಚಾನಲ್ ಟ್ರೈಲ್ಸ್ ಆಫ್ ಯಾತ್ರಿಕಾ ಅಂತೇಳಿ. ಸರ್ವರಿಗೂ ಸ್ವಾಗತ ಸುಸ್ವಾಗತ. ಬನ್ನಿ ತಿಳ್ಕೊಳ್ಳೋಣ ಹೆಚ್ಚಿನ ವಿಶೇಷತೆಗಳನ್ನು. ವಿಷಯ ಏನಪ್ಪ ಅಂದರೆ, ಗೆಳೆಯಂದು ಗಂಗಾವತಿನಲ್ಲಿ ಮದುವೆ. ಬೆಂಗಳೂರಿಂದ ತುಂಬ ದೂರ ಆಗುತ್ತೆ ಅಂತ ಹೋಗದೇ ಇರೋಕ್ಕಾಗತ್ತೆಯೇ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಅದಕ್ಕೆ ಬೆಂಗಳೂರಿಂದ ಗಂಗಾವತಿಗೆ ಬಸ್ ಬುಕ್ ಮಾಡ್ಕೊಂಡು ಹೊಂಟೋ. ಏನೋ ಒಂಟ ನಾ ಮಾಡ್ಕೊಂಡ್ಗೆಲ್ಲ ಒಂಟ ಹೆಂಡತಿ ಮಗಳ ಜೊತೆ ತಿರುಗ್ತಿರೋ ಬತ್ತಿಂಗ್ರು ಸಿಂಪಲ್ ಆಗಿ ಹೇಳೋ ಊರ್ ಬಿಡ್ತಾ ಇದೀನಿ ಅಂತ. ಅಂತೂ ಇಂತೂ ಊರ್ಬಿಟ್ಟು ಗಂಗಾವತಿ ಸೇರಿಕೊಂಡ್ವಿ. ಬೆಳಿಗ್ಗೆ ಮುಂಜಾವು 5:30 ಸುಮಾರು ಆಗಿತ್ತು. ನಮ್ಮನ್ನು ವೆಲ್ಕಮ್ ಮಾಡಿದ್ದು ಏಲಿಯನ್ ಶಿವ ಅವರು, ಜೊತೆಗೆ ಪ್ರಾಣೇಶ್ ಅವರ ಫೇಮಸ್ ಡೈಲಾಗು ಸೋಳ ಮಗನೇ ಒಂದು ಗುಂಪು ಮಾತಾಡ್ತಾ ಇತ್ತು ಬೆಳಿಗ್ಗೆನೇ ಈ ಡೈಲಾಗಲ್ಲಿ. ನಂತರ ಬಸವೇಶ್ವರ ಸ್ಟ್ಯಾಚ್ಯೂ ಇತ್ತು, ಅದನ್ನು ನೋಡಿಕೊಂಡು ಗೆಳೆಯನ ಮನೆ ಕಡೆ ಓಟ್ವಿ. ರಸ್ತೆನಲ್ಲಿ ಅದ್ಭುತವಾದ ಸನ್ರೈಸು, ಜೊತೆಗೆ ಅಲ್ಲಿನ ಫೇಮಸ್ ಜೋಳ ಭತ್ತ. ಮತ್ತೊಬ್ಬ ಗೆಳೆಯ ಟ್ರೈನಲ್ಲಿ ಬರ್ತಾ ಇದ್ರು, ಅವ್ರನ್ನ ಕರ್ಕೊಂಬರೋದಕ್ಕೆ ಗಂಗಾವತಿ ಸ್ಟೇಷನ್ಗೆ ಹೋಗಿ ಕರ್ಕೊಂಡು ಬಂದ್ವಿ. ಅಲ್ಲಿಂದ ನಮ್ಮ ಹುಡುಗ ಮದುವೆ ಆಗ್ತಾ ಇದ್ದಿದ್ದು ದೇವಸ್ಥಾನದ ಕಡೆ ಪ್ರಯಾಣ ಶುರುವಾಗಿತ್ತು. ಬನ್ರಪ್ಪ ನಮ್ಮ ಹುಡುಗ ಮದುವೆ ಆಗಿದ್ದ ದೇವಸ್ಥಾನದ ಬಗ್ಗೆ ಮಾಹಿತಿನ ತಿಳ್ಕೊಳ್ಳೋಣ. ದೇವಸ್ಥಾನ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಅರ್ಹಾಳ ವಿಲೇಜ್ನಲ್ಲಿ ಬರುತ್ತೆ. ದೇವಸ್ಥಾನದ ಹೆಸರು ಶ್ರೀ ಗುರು ರುದ್ರೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಹೇಳಿ. ನಿಮಗೇನಾದರೂ ಮನುಷ್ಯ ದೇವರಾಗೋದು ಅಥವಾ ದೇವರಲ್ಲಿ ಐಕ್ಯವಾಗಂಥ ಕಾನ್ಸೆಪ್ಟ್ ಬಗ್ಗೆ ಗೊತ್ತಿದ್ದರೆ ಇದು ಅದೇನೆ. ಸೌತ್ ಕರ್ನಾಟಕದಲ್ಲಿ ಮ್ಯಾಕ್ಸಿಮಮ್ ಕೇಳಿರ್ತೀರ ಕೈವಾರ ತಾತಯ್ಯನವರು ಅಂತೇಳಿ. ಸೊ ಇಂಥದೇ ಒಬ್ಬ ತಾತಯ್ಯನವರು ಕೊಪ್ಪಳ ಜಿಲ್ಲೆಯ ಗಂಗಾವತಿನಲ್ಲಿ ಫೇಮಸ್ಸು ಈ ವ್ಯಕ್ತಿ. ಅವರ ಮಾತಿನಲ್ಲೇ ಹೇಳೋ ಪ್ರಕಾರ ಮನುಷ್ಯ ತನ್ನ ಡೀಡ್ಸ್, ಅವನು ಮಾಡೋ ಕರ್ಮಗಳಿಂದ ಅವನು ದೇವರಾಗ್ತಾನೆ ಅಂತೇಳಿ. ಸೊ ಆ ಒಂದು ವ್ಯಕ್ತಿ ಅಂಥದ್ದೇ ತಮ್ಮ ಕರ್ಮಗಳಿಂದ ದೇವರಾಗಿರ್ತಕ್ಕಂಥದ್ದು. ಇಲ್ಲಿನ ಜನಗಳು ಅವರನ್ನು ತುಂಬ ಭಕ್ತಿಪೂರ್ವಕವಾಗಿ ಅವ್ರಿಗೊಂದು ಗುಡಿ ಕಟ್ಟಿಸಿ ಪೂಜೆ ಮಾಡ್ತಾರೆ. ನೀವಲ್ಲಿ ನೋಡ್ತಿರ್ತಕ್ಕಂಥ ವಿಗ್ರಹ ತಾತಯ್ಯನವ್ರದ್ದು. ಸೊ ದೇವಸ್ಥಾನಕ್ಕೆ ರೀಸೆಂಟಾಗಿ ನೆನ್ನೆ ಈ ಥರದ್ದು ಒಂದು ಕಲ್ಲಿನ ಮಂಟಪವನ್ನು ಕಟ್ಟಿ ಅವರಿಗೆ ಅದನ್ನು ಲೋಕಾರ್ಪಣೆ ಮಾಡಿರ್ತಾರೆ. ಅದರ ಜೊತೆಗೆ 52ನೇ ವರ್ಷದ ಒಂದು ಜಾತ್ರೆ ಸಮಾರಂಭ ಕೂಡ ಅವನು ಪ್ಲಾನ್ ಮಾಡ್ಕೊಂಡಿರ್ತಾರೆ. ಈ ಸಂದರ್ಭದಲ್ಲಿ ಸಾಮೂಹಿಕ ವಿವಾಹ ಅಂತ ಕರೀತಾರೆ, ಅದರ ಒಂದು ಏರ್ಪಾಟು ಕೂಡ ಆಗಿತ್ತು. ಹಾಗಾಗಿ ಈ ಒಂದು ಸಾಮೂಹಿಕ ವಿವಾಹದಲ್ಲಿ ಸ್ನೇಹಿತರು ಕೂಡ ರಿಜಿಸ್ಟರ್ ಮಾಡ್ಕೊಂಡಿದ್ರು. ಅನ್ಫಾರ್ಚುನೇಟಾಗಿ ಉಳಿದಂಥ ದಂಪತಿಗಳು ಅಥವಾ ಜೋಡಿಗಳು ಏಜ್ ರೆಸ್ಟ್ರಿಕ್ಷನಿಂದಾಗಿ ಕ್ಯಾನ್ಸಲ್ ಆಗ್ತಾರೆ. ಕೇವಲ ನಮ್ಮ ಸ್ನೇಹಿತನ ಮದುವೆ ಮಾತ್ರ ನಡೆಯುತ್ತೆ ಅಲ್ಲಿ ಸಾಮೂಹಿಕ ವಿವಾಹದಲ್ಲಿ. ನಾವು ಹೋಗಿದ್ದಿದ್ದು ಸ್ನೇಹಿತನ ಮದುವೆಗಂತನೇ. ಅಲ್ಲಿಗೆ ಹೋದ ನಂತರ ದೇವಸ್ಥಾನ ನೋಡಲಿಕ್ಕೆ ಸಿಕ್ತು, ಜೊತೆಗೆ ಅದ್ಭುತವಾದಂಥ ಊಟದ ವ್ಯವಸ್ಥೆನೂ ಇತ್ತು. ಅಲ್ಲಿನ ವಿಶೇಷ ಸ್ಟೈಲ್ ರೀತಿಯಲ್ಲಿ ರೊಟ್ಟಿ ಮತ್ತಿತರ ಪಲ್ಯಗಳು, ಜೊತೆಗೆ ಸ್ವೀಟು, ಜಿಲೇಬಿ ಇವನ್ನೆಲ್ಲ ಒಳಗೊಂಡಂಥ ಅದ್ಭುತವಾದ ಊಟನೂ ಇತ್ತು. ಫ್ರೀಯಾಗಿ ಸಿಕ್ಕಿದ್ದನ್ನು ಹಾಗೆ ಬಾರಿಸ್ಕೊಂಡು ಅಲ್ಲಿ ಮತ್ತೊಂದಷ್ಟು ವಿಶೇಷತೆಗಳನ್ನು ನೋಡುವ ಉತ್ಸಾಹದಲ್ಲಿ ಅಲ್ಲಿದ್ದಂತಹ ಒಂದು ದಾಸೋಹ ಕ್ಷೇತ್ರ ಏನಿತ್ತು ಅದನ್ನೆಲ್ಲ ನೋಡಿಕೊಂಡು ನಂತರ ಒಳಗಡೆ ದೇವಸ್ಥಾನದ ಹತ್ರ ಬಂದಾದಮೇಲೆ ಪಂಚಲಿಂಗ ಏನು ಕಾನ್ಸೆಪ್ಟ್ ಇದೆ, ಅದರಲ್ಲಿ ಈ ಥರ 5 ಲಿಂಗಗಳನ್ನು ಇಟ್ಟು ಪೂಜೆ ಮಾಡುವಂಥದ್ದು ಒಂದು ವಿಶೇಷತೆಯನ್ನು ಕೂಡ ನೋಡಿದ್ವಿ ನಾವು. ಆಲ್ರೆಡಿ ಪೂಜೆಗಳೆಲ್ಲ ಮುಗಿದಿದ್ದು ನಾವು ಹೋದ ಸಮಯಕ್ಕೆ. ಇಲ್ಲೇ ನೋಡ್ತಿರೋದು ನೀವು ಲಡ್ಡು, ಅದನ್ನು ಪುಡಿ ಮಾಡಿ ಜನರಿಗೆ ಏನು ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು ಊಟದಲ್ಲಿ. ಆ ಒಂದು ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡ್ಕೊಂಡಿದ್ರು. ಹಳೆ ದೇವಸ್ಥಾನ ಇದು. ಈಗೇನು ಅಲ್ಲಿ ಕಲ್ಲಿನ ಮಂಟಪ ಕಟ್ಕೊಂಡಿದ್ದಾರೆ, ಅಲ್ಲಿಗೆ ಮೂರ್ತಿಯನ್ನು ಶಿಫ್ಟ್ ಮಾಡಿದ್ದಾರೆ. ಈಗ ಇದು ಈ ಥರ ಒಂದು ಸ್ಟೋರ್ ರೂಮ್ ಥರ ಬಳಸ್ಕೊತಾ ಇದ್ದಾರೆ ಸದ್ಯಕ್ಕೆ. ನಮ್ಮ ಥರ ಸುಮಾರು ಜನ ದೇವರ ಅಥವಾ ತಾತನವರ ಕೃಪೆಗೆ ಪಾತ್ರರಾಗಿ ಬಂದಿರ್ತಕ್ಕಂಥ ಭಕ್ತರು ಅವರು ಕೂಡ ಅಲ್ಲಿ ನೀಡ್ತಿರ್ತಕ್ಕಂಥ ಉಚಿತ ಊಟದ ಸವಿಯನ್ನು ಸವಿತಾ ನಿಂತಿರ್ತಕ್ಕಂಥ ಜನಗಳನ್ನು ನೋಡ್ತಿರ್ಬೋದು. ಮತ್ತು ಈ ಜಾಗದಲ್ಲಿ ತಾತನವರು ಯೋಗ ಮಾಡಿರ್ತಾರೆ, ಮೆಡಿಟೇಷನ್ ಮಾಡಿರ್ತಾರೆ.
ಇನ್ನು ಜಾತ್ರೆ ಅಂದ ನಂತರ ಈ ಥರದ ಒಂದು ಎಂಟರ್ಟೈನ್ಮೆಂಟ್ಗಳಂತೂ ಇದ್ದಿರಲೇಬೇಕಾಗತ್ತೆ. ಎಸ್ಪೆಷಲಿ ಮಕ್ಕಳಿಗೆ ಆಟಿಕೆಗಳು ಕೊಂಡ್ಕೊಳ್ಳಿಕ್ಕೆ ಶಾಪ್ಸ್ ಆಗಿರ್ಬೋದು, ಅಥವಾ ಮನೆಗೆ ಹೋಗ್ತಿರ್ಬೇಕಾದ್ರೆ ರಿಟರ್ನ್ ಗಿಫ್ಟ್ಗಳನ್ನು ಕೊಂಡ್ಕೊಂಡು ಹೋಗಲಿಕ್ಕೆ ಮತ್ತಷ್ಟು ವಿಶೇಷವಾದಂಥ ಕೇವಲ ಜಾತ್ರೆಗಳಲ್ಲಿ ನೀವು ಸಿಗ್ತಕ್ಕಂಥ ಸಣ್ಣ ಪುಟ್ಟ ಅಂಗಡಿಗಳನ್ನು ಕೂಡ ನೋಡ್ಬೋದಾಗಿತ್ತು. ಇದನ್ನೆಲ್ಲ ನೋಡ್ಕೊಂಡು ಮುಂದೆ ಹೋದರೆ ಒಂದು ರಥ ಇತ್ತು. ಖಂಡಿತ ಇದು ನಮ್ಮನ್ನು ಅಟ್ರ್ಯಾಕ್ಟ್ ಮಾಡ್ತಿತ್ತು. ಏನಕ್ಕೆ ಅಂತಂತಂದರೆ ಕಲ್ಲಿನ ರಥ, ಅದರ ತೂಕ, ಗಾತ್ರ, ಎತ್ತರ ಎಲ್ಲನೂ ತುಂಬ ಅದ್ಭುತವಾಗಿತ್ತು. ತುಂಬ ಅಂದರೆ ತುಂಬ ಅಚ್ಚುಕಟ್ಟಾಗಿ ಅದನ್ನು ಕಾಪಾಡ್ಕೊಂಡು ಬಂದಿದ್ದಾರೆ ಅಲ್ಲಿನ ಕಮಿಟಿಯವರು. ಅವ್ರಿಗೊಂದು ಥ್ಯಾಂಕ್ಸನ್ನು ಹೇಳಲೇಬೇಕಾಗತ್ತೆ. ಈ ಒಂದು ಅದ್ಭುತವನ್ನು ನೋಡಿಕೊಂಡು ಆನಂತರ ನಾವು ಅಲ್ಲಿಂದ ಓಡಬೇಕಾಗಿ ಬಂತು. ಅಂದಾಗೆ ನೀವು ಗೆಳೆಯನ್ನು ತೋರಿಸಲಿಲ್ಲ ಅಂತ ಕೇಳಿದ್ರೆ ತೊಂದರೆ ಇಲ್ಲ, ಅವರ ಪ್ರೈವಸಿಗೆ ನಾವು ಅಡ್ಡ ಬರಲ್ಲ. ಹಾಗಾಗಿ ನೀವು ನಮ್ಮ ಗೆಳೆಯನಿಗೆ ಮದುವೆಯ ಶುಭಾಕಾಂಕ್ಷೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸ್ಬೋದು. ಹಾಗೆ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.